ಮದುವೆಗಾಗಿ ಗಂಡನ ಸಾಯಿಸಿದ ಪಾಪಿ ಪತ್ನಿ ಸುನಿತಾ. ಗಂಡನನ್ನ ಬಿಟ್ಟು ಮಿಂಡನೊಂದಿಗೆ 4 ತಿಂಗಳು ಓಡಿ ಹೋಗಿದ್ದ ಸುಪನಾತಿ ಸುನಿತಾ ತವರು ಮನೆಯವರನ್ನ ಕರೆಸಿ ರಾತ್ರಿಯೆಲ್ಲ ನ್ಯಾಯ ಪಂಚಾಯಿತಿ ಮಾಡಿದ್ರು. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಗಂಡ ಮುನಿರಾಜು ಇಹಲೋಕ ತ್ಯಜಿಸಿದ್ದ. ಮಿಂಡನ ಸಹವಾಸ ತಪ್ಪಿಸಲು ಗಂಡ ಹರಸಾಹಸ ಪಟ್ಟಿದ್ದ. ಮದುವೆಯಾಗಿ 13 ವರ್ಷಗಳಾಗಿದ್ರೂ ಮಕ್ಕಳಾಗಿರಲಿಲ್ಲ. ದತ್ತು ಪಡೆದ ಮಗು ಮನೆಯಲ್ಲಿ ಸಾಕಿಕೊಂಡಿದ್ರು. ವ್ಯವಸಾಯ ಮಾಡಿಕೊಂಡು ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಿದ್ದ ದಂಪತಿ ತಾವು ಬೆಳೆದ ಹೂವಿನ ಮಾರಾಟ ಮಾಡೋಕೆ ಅಂತ ಹೊರ ರಾಜ್ಯಕ್ಕೆ ಹೋಗಿ ಬರ್ತಿದ್ದ ಹೆಂಡತಿಯನ್ನೇ ಪಟಾಯಿಸಿ ಬಿಟ್ಟಿದ್ದ. ಕೊಂಗನ ತೆಕ್ಕೆಗೆ ಬಿದ್ದ ಹೆಂಡತಿ ಗಂಡನ ಮನೆ ಬಿಟ್ಟು 4 ತಿಂಗಳು ಹೊರಟು ಹೋಗಿದ್ದ ಹೆಂಡತಿಯನ್ನ ಪತ್ತೆ ಹಚ್ಚಿ ಮನೆಗೆ ಕರೆತಂದು ನ್ಯಾಯ ಪಂಚಾಯಿತಿ ಮಾಡಿ ಗಂಡ ಹೆಂಡತಿನ ಒಂದು ಮಾಡಿದ್ರು. ಆದರೆ ಹೊರಗೆ ಹೋಗಿ ಅಕ್ರಮ ಸಂಬಂಧ ಹೊಂದಿದ್ದ ಹೆಂಡತಿ ಗಂಡನ ಕೊಲೆಗೆ ಯಾವಾಗಿನಿಂದ ಸ್ಕೆಚ್ ಹಾಕಿದ್ದಾಳೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ಸಾಯಿಸಿ ನೇಣು ಹಾಕೊಂಡು ಸತ್ತಿದ್ದಾನೆಂದು ಬಿಂಬಿಸುವ ಪ್ರಯತ್ನ ಮಾಡಿದ್ದ ಸುಪನಾತಿ ಸುನಿತಾಳನ್ನ ಪೊಲೀಸರು ಅಂದರ್ ಮಾಡಿದ್ದಾರೆ. ಹೌದು, ನೀವು ನೋಡ್ತಿರೋ ಈ ವೈಟ್ ಅಂಡ್ ಬ್ಲಾಕ್ ಫೋಟೋದಲ್ಲಿ ಕಾಣ್ತಿರೋ ಗಂಡ ಹೆಂಡತಿ ಚಿಕ್ಕಬಳ್ಳಾಪುರ ತಾಲೂಕು ಕುಂದಲಗುರ್ಕಿ ವಾಸಿಗಳು. ಕುಂದಲಗುರ್ಕಿ ಮುನಿರಾಜು ಎಂಬ 45 ವರ್ಷದ ವ್ಯಕ್ತಿಗೆ ಬಾಗೇಪಲ್ಲಿ ತಾಲೂಕು ಯರಂಪೆಟ್ಲು ಎಂಬ ಗ್ರಾಮದ ಸುನಿತಾ ಬಿನ್ ನಾರಾಯಣಪ್ಪ ಅನ್ನೋಳು 13 ವರ್ಷಗಳ ಹಿಂದೆ ಮದುವೆ ಮಾಡಲಾಗಿತ್ತು. ಆದರೆ ಮಕ್ಕಳಾಗಿರಲಿಲ್ಲ. ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಒಂದು ಮಗುವನ್ನು ದತ್ತು ಪಡೆದು ಸಾಕಿಕೊಂಡು ಅನ್ಯೋನ್ಯವಾಗಿದ್ರು ಎನ್ನಲಾಗಿದೆ. ಜೀವನ ನಡೆಸಲು ಕೃಷಿ ಮಾಡ್ತಿದ್ರು ಅಂತ ಹೇಳಲಾಗ್ತಿದ್ದು, ಹೂವು ಬೆಳೆದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಹೆಂಡತಿಯ ಮಾರುಕಟ್ಟೆಗೆ ಹೋಗ್ತಿದ್ಲು ಎನ್ನಲಾಗ್ತಿದ್ದು, ಮಾರುಕಟ್ಟೆಗೆ ಹೋಗಿ ಬರ್ತಿದ್ದ ವೇಳೆ ಹೊರ ರಾಜ್ಯದ ವ್ಯಾಪಾರಿಯೊಬ್ಬ ಪರಿಚಯ ಪ್ರೇಮಕ್ಕೆ ತಿರುಗಿ ಅಕ್ರಮ ಸಂಬಂಧದ ರೂಪ ಪಡೆದಿತ್ತು ಎನ್ನಲಾಗಿದ್ದು, ಈಕೆ 4 ತಿಂಗಳು ಮನೆ ಬಿಟ್ಟು ಹೋಗಿದ್ಲು. ಆದರೆ ಯಾರ ಜೊತೆ ಎಲ್ಲಿಗೆ ಹೋಗಿದ್ಲು ಅಂತ ಗೊತ್ತಿಲ್ಲ. ಕೆಲವರ ಪ್ರಕಾರ ತಮಿಳುನಾಡಿನ ಒಬ್ಬ ವ್ಯಕ್ತಿಯೊಂದಿಗೆ ಪರಾರಿಯಾಗಿದ್ಲು ಎನ್ನಲಾಗಿದ್ದು, ಆಕೆಯನ್ನ ಪತ್ತೆ ಹಚ್ಚಿ ಕೊನೆಗೆ ಗಂಡನ ಜೊತೆ ಸಂಸಾರ ನಡೆಸುವಂತೆ ಹಿರಿಯರೆಲ್ಲ ಸೇರಿ ಬುದ್ಧಿ ಹೇಳಿದ್ದಾರಂತೆ. ಇಷ್ಟೆಲ್ಲ ಆದಮೇಲೆ ಗಂಡ ಹೆಂಡತಿ ಮಧ್ಯೆ ಇದೇ ಕಾರಣಕ್ಕಾಗಿ ಆಗಾಗ ಜಗಳ ನಡೀತಿತ್ತು ಎನ್ನಲಾಗಿದ್ದು, ನಿನ್ನೆ ಆಕೆಯ ತವರಿನ ಸಂಬಂಧಿಕರನ್ನ ಕರೆಸಿ ರಾತ್ರಿ 12 ಗಂಟೆಯವರೆಗೂ ನ್ಯಾಯ ಪಂಚಾಯಿತಿ ಮಾಡಿದ್ರು. ಆದರೆ ಬೆಳಗ್ಗೆ ಎದ್ದು ನೋಡೋ ಒಳಗೆ ಮುನಿರಾಜು ಸತ್ತು ಹೋಗಿದ್ದ ಸುದ್ದಿ ಹರಡಿತ್ತು. ನೇಣು ಬಿಗಿದುಕೊಂಡು ಸತ್ತು ಹೋಗಿದ್ದಾನೆಂದು ಆತನ ಹೆಂಡತಿ ಹೇಳಿದ್ಲು. ಆದರೆ ನಮಗೆ ಆತನು ಸತ್ತಿಲ್ಲ, ಸಾಯಿಸಿರುವ ಶಂಕೆ ಇದೆ ಅಂತ ಮೃತ ಮುನಿರಾಜು ಮಾವನ ಮಗ ಪೊಲೀಸರಿಗೆ ಕೊಟ್ಟಿರುವ ದೂರಿನಲ್ಲಿ ತಿಳಿಸಿದ್ದಾನೆ. ಸರ್, ನಮ್ಮ ಗುಂಡ್ಲಗುರ್ಕಿ ಇವಾಗ ಸತ್ತೋಗಿರೋ ನನ್ನ ಬಾಮ ಇದೆ, ಪಕ್ಕದ ಮನೆ. ನಮ್ಮ ಕಿಟಕಿ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಯೆಲ್ಲ ಕಾಣಿಸುತ್ತೆ. ಸದ್ಯಕ್ಕೆ ಒಂದು 6 ತಿಂಗಳ ಹಿಂದ್ಗಡೆ ಒಬ್ಬ ಇವ್ರ ಜೊತೆ ಊರಾಗಿದ್ಲು. ಕರ್ಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಎಲ್ಲ ತೀರ್ಮಾನ ಮಾಡಿ ನಾನು ಮತ್ತೆ ಅವನ ಜೊತೆಲಿ ಹೋಗ್ಬೇಕು. ನಿಮ್ಮ ಮನೇಲಿ ಏನಿದೆ, ಎತ್ತೈತೆ, ನಿಂಗೇನು AC ರೂಮ್ಗಳವ, ನಾನು ಖರ್ಚು ಮಾಡೋಷ್ಟು ದುಡ್ಡು ಐತಾ ಅಂತ ಕೇಳ್ತಾನೆ ಇದ್ಲು. ಒಂದು 6 ತಿಂಗಳಿಂದ ಇದು ಪಂಚಾಯಿತಿ ನಮ್ಮ ಪಕ್ಕದ ಮನೆಯವರು, ನಮ್ಮ ಅಕ್ಕ ತಂಗಿಯರು ಎಲ್ಲ ಮಾತಾಡ್ತಿದ್ರು. ಪಕ್ಕದ ಮನೆಯವರು ಅಕ್ಕ ತಂಗಿಯರು ಮಾತಾಡ್ತಿದ್ರು. ರಾತ್ರಿ 12 ಗಂಟೆವರೆಗೂ ನ್ಯಾಯ ನಡೆದೈತೆ. ನೀನು ಮುಂದೆ ಮಾಪ್ ನನ್ನ ಮಗನು ಸತ್ತೋಯ್ತೀಯ, ನಾನು ಸಾಯ್ತೀಯ ನೀನು ಹಂಗೆ ಅಂತೇಳಿ ಕೇಳೋದ್ಲಂತೆ. ನಮ್ಮ ಅಕ್ಕನ ಇದ್ಕೊಂಡು ಈ ರೀತಿ ಮಾಡಬಾರ್ದು, ಹಿಂಗೆ ಮಾತಾಡ್ತೀಯ ಹೆಂಗೆ ನೀನು ಹಂಗೆ ಅಂತ ಕೇಳೋದ್ಲಂತೆ ನಮ್ಮ ಅಕ್ಕ ಇದ್ಕೊಂಡು. ಆವಾಗ ಏನು ಮಾಡವಳೆ, ರಾತ್ರಿಯಲ್ಲಿ ಬೆಳಗ್ಗೆ 5:15 ಅಷ್ಟೊತ್ತಿಗೆ ಈ ರೀತಿ ಡೆತ್ ಆಗೋದು. ಇನ್ನೇನು ನೇಣು ಹಾಕೊಂಡಿರೋ ಮಾರ್ಕ್ ಇಲ್ಲ, ಸತ್ತಿರೋ ಇದಿಲ್ಲ. ಅದರಿಂದ ಆದಷ್ಟು ತನಿಖೆ ಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಸರ್. ಅವ್ನಿಗೇನು ಕಾಯಿಲೆ ಇಲ್ಲ, ಏನಿಲ್ಲ. ಇದಕ್ಕಿದ್ದಂಗೆ ಮನುಷ್ಯ ಸತ್ತೋದ್ರೆ ಅಂದರೆ ಇಬ್ಬರೇ ತಾನೇ ಇರೋದು ಮನೆಯಲ್ಲಿ, ಇನ್ನೇನು ಬೇರೆ ವ್ಯಕ್ತಿಗಳು ಯಾರೂ ಇರೋಲ್ಲ. ರಾತ್ರಿ ಇಬ್ಬರಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಡೆತ್ ಆಗೋವನಂದರೆ ಅನುಮಾನ ಇನ್ಯಾರ ಮೇಲೆ ಸರ್? ಆ ಮಗುವೆ ಏನೋ ಮಾಡವಳೆ ಅಂತ ನಮ್ಮ ಅನುಮಾನ ಸರ್. ನಾವು ಹೋಗಿ ನೋಡೋ ಅಷ್ಟೊತ್ತಿಗೆ ನೇಣು ಹಾಕಿದೆ ಅಂತೇಳಿ ನಮ್ಗೆ ಹೇಳ್ತಾ ಇರೋದು. ತೊಡೆ ಮೇಲೆ ಮಲ್ಸ್ಕೊಂಡಿದ್ರು. ಹೆಣ್ಣು ಮಗು ದಗ್ಜಿನ್ ಪ್ಯಾಂಟಲ್ಲಿ ನೇಣು ಹಾಕೊಂಡವನೇ ಅಂತ ತೋರಿಸಿದ್ದು ನಮ್ಗೆ. ಪ್ಯಾಂಟಲ್ಲಿ ನೇಣು ಹಾಕೊಂಡವನ ತೋರಿಸ್ಬಿಟ್ಟು ಏನು ಇರಲಿಲ್ಲ ಅಲ್ಲಿ. ನಾವು ಹೋಗೋಷ್ಟೊತ್ತಿಗೆ ಬಟ್ಟೆ ಬಿಚ್ಚಿ ತೊಡೆ ಮೇಲೆ ಮಲ್ಸ್ಕೊಂಡಿದ್ರು. ನೀವು ಎಷ್ಟೊತ್ತಲ್ಲಿ ನೋಡಿದ್ರಿ ಸರ್? ಒಂದು 6:45, 6:30. ಅಷ್ಟೊತ್ತಿಗೆ ಏನಾದರೂ ಗೊತ್ತಾಗಿತ್ತಾ ಹಾಗೆ? ಇಲ್ಲ ಸರ್, ನಾವು ಹೋಗಿ ನೋಡಿ ಅಷ್ಟೊತ್ತಿಗೆ ನಮ್ಮ ಮಗನೂ ಎಲ್ಲ ಇದ್ದರು. ಅವ್ರು ಹೋಗಿ ಎಲ್ಲ ಪೊಲೀಸ್ ಸ್ಟೇಷನ್ ಇವ್ರಿಗೆಲ್ಲ ಫೋನ್ ಮಾಡಲಿಕ್ಕೆ ಪೊಲೀಸರು ನಾವು ಹೋದ್ಮೇಲೆ ಬಂದರು. ಅವರು ಎಲ್ಲ ನೋಡಿದ್ರು. ಹಗ್ಗನೂ ಇರಲಿಲ್ಲ, ಬಟ್ಟೆನೂ ಇರಲಿಲ್ಲ. ಆಮೇಲೆ ನಾವು ಫಸ್ಟ್ ಹೋದಾಗ ಏನೂ ಇರಲಿಲ್ಲ. ಮತ್ತೆ ಹೋದಾಗ ಈ ಲಗ್ಜಿನ್ ಪ್ಯಾಂಟ್ ಐತಿ ಕಂಬಿಗೆ ತಗಲಾಕಿದ್ರು. ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡೋರ? ಕಂಪಲ್ಸರಿ ಇರೋದೇ ಅದು. ನಿನ್ನ ಮನೇಲಿ ಏನಿದೆ, ನಾನು ಅವನ ಜೊತೆ ಚೆನ್ನಾಗಿ ಬದುಕ್ತಿದ್ದೆ, ಏನು ಕರ್ಕೊಂಬಂದ್ರಿ? ಅವನು ಅಂದರೆ ಯಾರು ಸರ್? ಅವ್ರ ಜೊತೆ ನಮಗೂ ಗೊತ್ತಿಲ್ಲ ಸರ್. ಒಂದು 2 ತಿಂಗಳು ಹೊರಟಾಗಿದ್ಲು. ಯಾರೋ ಕೇಳಲ್ಲ ಅಂತ ಇರೋದು. ಇಂಥವ್ರು ಅಂತ ನಮಗೂ ಗೊತ್ತಿಲ್ಲ. ಹೆಸರು ಹೇಳ್ರಿ ಅಂದರೆ ಯಾರು ಹೇಳೋದು. ಅವ್ರು ತವ್ರ ಮನೆಯವರೇ ಕರ್ಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ರಾಜಿ ಮಾಡಿ ಕಳಿಸಿದ್ವಿ. ಇವಾಗ ಸುಮಾರು ಅಂದರೆ 6 ತಿಂಗಳಿಂದ ಅದೇ ನಡೀತಿತ್ತು. ಇವ್ರು ಸತ್ತೋಗ್ಬಿಡ್ಲಿ, ಅವನ ಜೊತೆ ನಾವು ಬಿಡಲ್ಲ ಅವರೇ ಹೇಳ್ತಿದ್ರು ಅವ್ರು ತವ್ರ ಮನೆಯವರೇ. ಇವಾಗ ಅವರೇ ಹೇಳ್ತಾವ್ರೆ, ಹೋಗಿದ್ದಿದ್ದು ನಿಜ, ಈ ರೀತಿ ಐತೆ,
ಅವನ ಹೆಸ್ರೇನೋ ಏನಾದರೂ ಹೇಳಪ್ಪ ಪೊಲೀಸ್ ಅವ್ರು ಹೇಳೋಣ ಅಂದರೆ ಅವ್ರ ಹೆಸರು ನಮಗೂ ಗೊತ್ತಿಲ್ಲ ಅಂತ. ಇವ್ರು ಬಸ್ಸಲ್ಲಿ ಹೋದ್ರಂತೆ, ಬಸ್ ಸ್ಟ್ಯಾಂಡಲ್ಲಿ ತಂದು ಬಿಟ್ಟನಂತೆ, ಇವ್ರು ಬಂದ್ರಂತೆ. ಇಷ್ಟು ಹೇಳ್ತಾರೆ ತವ್ರ ಮನೆ ಸರ್. ನಮ್ಮ ಹಳ್ಳಿನೇ, ನಿಮ್ಮ ಹಳ್ಳಿನ. ಆಯಮ್ಮ ಹೆಸರು? ನಮ್ಮ ಅಕ್ಕನ ಮಗನು ಆಯಮ್ಮ ಹೆಸರೇನು? ಸುನೀತಾ ಅಂತ. ನಿಮ್ಮ ಹೆಸರು? ವೆಂಕಟೇಶ್ ಜಿ ಎಮ್ ಅಂತ. ಪಕ್ಕದ ಮನೆ ಸರ್. ಒಂದು ಅವ್ರ ಕಿಟಕಿ ನಮ್ಮ ಬಾಕಲ್ಗೆ ಆಪೋಸಿಟ್ ಡೈರೆಕ್ಟ್ ಇದೆ. ರಾತ್ರಿ ಏನೋ ಗಲಾಟೆ ನಡೀತಿತ್ತಾ? ಹ್ಞೂ ಸರ್. ನಮ್ಮ ಅಕ್ಕನವ್ರು ಎಲ್ಲ ಹೋಗಿ ರಾತ್ರಿ 12 ಗಂಟೆವರೆಗೂ ನ್ಯಾಯ ಮಾಡವ್ರೆ. ಹ್ಞೂ. ನಮ್ಮ ಅಕ್ಕನು, ನಮ್ಮ ಬಾಮೈದ್ನು, ನನ್ನ ಮಗನ ಮಗಳು ಎಲ್ಲ ಹೋಗವ್ರೆ. ಹೋಗಿ ಒಂದು 5-6 ಜನ ಏನಮ್ಮ ಈ ರೀತಿ ಮಾಡೋದು ಸರಿ ಇಲ್ಲ ಹಿಂಗೆ ಅಂತ ಹೇಳಿ ಕೇಳವ್ರೆ. ರಾತ್ರಿ 12-12ವರೆವರೆಗೂ ಗಲಾಟೆ ನಡೆದೈತಿ. ಆಮೇಲಿಂದ 12ವರೆ ಮೇಲೆ ಅವಾಗ ನೀವು ಮಲ್ಕೊಳ್ರಿ, ಯಾವಾಗ ಇರೋದೆ ಅಂತೇಳಿ ಅವನೇ ಕಳ್ಸಾನ ಮುನ್ರಾಜಿ ಕಳಿಸ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಈ ರೀತಿ ಆಗಿತ್ತು. ಇನ್ನು ಈ ಮಾಹಿತಿ ಗ್ರಾಮಾಂತರ ಪೊಲೀಸರಿಗೆ ತಿಳಿದ ಕೂಡಲೇ ತಮ್ಮ ಕರ್ತವ್ಯಕ್ಕೆ ರೆಡಿಯಾದ ಪೊಲೀಸರು ಗ್ರಾಮಕ್ಕೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಹೆಂಡತಿ ಸುನೀತಾಳನ್ನ ಠಾಣೆಗೆ ಕರೆದು ತಂದು ಕೂರಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮುನಿರಾಜು ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಬಂಧನಕ್ಕೊಳಗಾಗಿರುವ ಆಸಾಮಿ ಕೊಲೆ ಮಾಡದ್ಲಾ, ಆಕೆಯ ಜೊತೆಗೆ ಯಾರೆಲ್ಲ ಸೇರಿದ್ರು, ಯಾವತ್ತಿನಿಂದ ಸಂಚು ರೂಪಿಸಿದ್ರು, ಈಕೆಯ ಅಕ್ರಮ ಮಿಂಡ ಯಾರು, ಯಾವ ಊರಿನವನು, ಅವನ ಹೆಸರು ಎಲ್ಲವೂ ಪೊಲೀಸರ ಸಮಗ್ರ ತನಿಖೆಯಿಂದ ಹೊರಬರಬೇಕಿದೆ.